ಇವತ್ತು ನಾನು ನಿಮಗೆ ಸಪಾದ ಭಕ್ಷ ಅಂದರೆ ಸತ್ಯನಾರಾಯಣ ಪೂಜೆಗೆ ಮಾಡುವಂಥ ಪ್ರಸಾದ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಈ ಪಾತ್ರೆಗೆ ಇದರಲ್ಲಿ 2 ಕಪ್ ನೀರು ಹಾಕ್ಕೊಳ್ಳೋಣ. ಈ ಹಾಲು ಕೂಡ ಈ ನೀರಿಗೆ ಸೇರಿಸ್ಕೊಳ್ಳೋಣ. 2 ಕಪ್ಪು ಸಕ್ಕರೆ, ಈ ಹಾಲಿಗೆ ನೀರು ಏನು ಮಿಕ್ಸ್ ಮಾಡಿದ್ದೀವಿ ಇದಕ್ಕೆ ಹಾಕೊಂಬಿಡೋಣ. 1 ಕಪ್ ಚಿರೋಟಿ ರವೆ ಇಲ್ಲಿಗೆ ಹಾಕೋತಾ ಇದ್ದೀನಿ ನಾನು. ಒಂದು 20 ಗೋಡಂಬಿ ಆಗಿದೆ ಇದನ್ನು ಇಲ್ಲೇ ಹಾಕೊಂಬಿಡೋಣ. ದ್ರಾಕ್ಷಿ ಇಲ್ಲಿಗೆ ಹಾಕೊಂಬಿಡೋಣ. ನೋಡಿ, ಇದಕ್ಕೆ ಇವಾಗ ಇಲ್ಲಿ ಕುದೀತಾ ಇರೋವಂಥ ಹಾಲು, ನೀರು, ಸಕ್ಕರೆ ಮಿಶ್ರಣನ ಸೇರಿಸ್ಬಿಡೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಶ್ರೀಕಾಂತ್ ಅಂತ. ಅಡುಗೆ ಮಾಸ್ಟರ್ ಚಾನಲ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಸಪಾದ ಭಕ್ಷ ಅಂದರೆ ಸತ್ಯನಾರಾಯಣ ಪೂಜೆಗೆ ಮಾಡುವಂಥ ಪ್ರಸಾದ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಇನ್ನೇನು ಇನ್ನೊಂದು ವಾರದಲ್ಲೇ ಶ್ರಾವಣ ಮಾಸ ಬೇರೆ ಶುರುವಾಗುತ್ತೆ. ಶ್ರಾವಣ ಮಾಸ ಅಂದರೆ ಹಬ್ಬಗಳ ಮಾಸ, ಸಾಲು ಸಾಲು ಹಬ್ಬಗಳು ಬರುತ್ತೆ. ಸತ್ಯನಾರಾಯಣ ಪೂಜೆ ಮಾಡೋರು ಕೂಡ ತುಂಬ ಜಾಸ್ತಿ ಇರ್ತಾರೆ. ಮನೆಯಲ್ಲೇ ನೀವು ಆರಾಮಾಗಿ ಸತ್ಯನಾರಾಯಣ ಪ್ರಸಾದ, ಈವನ್ ಪೂಜೆ ಮಾಡ್ಸೋಕ್ಕೆ ಬರೋ ಪುರೋಹಿತರು ಕೂಡ ಪ್ರಸಾದನ ಮನೆಯಲ್ಲೇ ಮಾಡಿ ಅಂತ ಹೇಳ್ತಿರ್ತಾರೆ. ಸೊ ಅದು ಮನೆಯಲ್ಲಿ ಮಾಡುವಂಥ ಪ್ರಸಾದ ತುಂಬ ಶ್ರೇಷ್ಠ. ಹಾಗಾಗಿ ತುಂಬ ಕಷ್ಟಪಡ್ದರೆ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇದು ಬರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾತ್ರ ಅಲ್ಲ, ಬೇರೆ ಯಾವುದೇ ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ತಕ್ಷಣಕ್ಕೆ ನೈವೇದ್ಯಕ್ಕೆ ನಿಮಗೆ ಪ್ರಸಾದ ಏನಾದರೂ ಬೇಕು ಅಂತಂದರೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇದು ಈ 1 ಕಪ್ ರವೆ ತೊಗೊಂಡಿದ್ದೀನಿ. ಈ ಥರ ಕಪ್ಪಲ್ಲಿ ಇದೇ ಕಪ್, ನೀವು ಯಾವುದಾದ್ರು ಕಪ್ ತೊಗೊಳ್ಳಿ ಪರವಾಗಿಲ್ಲ. ನೀವು ಯಾವ ಕಪ್ ತೊಗೋತೀರೋ ಅದೇ ಕಪ್ಪಲ್ಲಿ ಎಲ್ಲ ಮೆಜರ್ಮೆಂಟು ತೊಗೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಸತ್ಯನಾರಾಯಣ ಪ್ರಸಾದ ಬರುತ್ತೆ. ನಾನು ಇದೇ ಕಪ್ಪಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕೈ ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಇದರಲ್ಲಿ 2 ಕಪ್ ನೀರು ಹಾಕ್ಕೊಳ್ಳೋಣ. ಇದರ ಜೊತೆಗೆ 1 ಕಪ್ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಈ ಹಾಲು ಕೂಡ ಈ ನೀರಿಗೆ ಸೇರಿಸ್ಕೊಳ್ಳೋಣ. ನೀವೆಲ್ಲ ನೋಡಿರ್ಬೋದು, ಸತ್ಯನಾರಾಯಣ ಪ್ರಸಾದ ಬೆಳ್ಳಗೆ ತುಂಬ ಚೆನ್ನಾಗಿರುತ್ತೆ. ಅದರ ಸೀಕ್ರೆಟ್ ಇದೇನೆ. ಅದಕ್ಕೆ ಒಂದು ಪೋರ್ಷನ್ ಹಾಲು ಹಾಕಿರ್ತಾರೆ, ಹಾಗಾಗಿ ಅದು ವೈಟ್ ಕಲರಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಕಾಯಕ್ಕಿಡೋಣ. ನೀರು ಹಾಲು 2 ಕಾಯ್ತಾ ಇರಲಿ. ಇದಕ್ಕೆ ಸಕ್ಕರೆ, ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ದೇನೋ ಅದೇ ಥರದ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ, ಈ ಹಾಲಿಗೆ ನೀರು ಏನು ಮಿಕ್ಸ್ ಮಾಡಿದ್ದೀವಿ ಇದಕ್ಕೆ ಹಾಕೊಂಬಿಡೋಣ. ಏನು ಅಂದರೆ ಇದು ಹಿಂಗೆ ಮಾಡೋದ್ರಿಂದ ನಮಗೆ ಪ್ರಿಪ್ರೇಷನ್ ಟೈಮ್ ಏನಿದೆ ಅದು ತುಂಬ ಕಮ್ಮಿ ಸಮಯ ತಗೊಳುತ್ತೆ ಮತ್ತು ನಮ್ಮ ಪ್ರಸಾದ ಬೇಗ ಆಗೋಗುತ್ತೆ. ಇದು ಒಂದು ಸಲ ಕೂಡಿಸ್ಬಿಡೋಣ. ಸರಿಯಾಗಿ ಬರುತ್ತೋ ಇಲ್ವೋ, ಗಂಟಾಗ್ಬಿಟ್ರೆ ಹೆಂಗೆ, ತುಪ್ಪ ಸಾಲ್ದಿದ್ರೆ ಹೆಂಗೆ ಅನ್ನೋ ಡೌಟೆಲ್ಲ ತುಂಬ ಇರುತ್ತೆ. ಸೊ ಡೌಟೆಲ್ಲ ಏನು ಬೇಡ. ಏನು ಮಾಡ್ತಿದ್ದೀನಿ, ಯಾವ್ಯಾವ ಪ್ರಪೋರ್ಷನಲ್ಲಿ ಏನೇನು ಹಾಕ್ತಿದ್ದೀನಿ ಹಾಗೆ ಹಾಕಿ ಖಂಡಿತ ಸೂಪರಾಗಿ ಬರುತ್ತೆ. ಅದ್ರ ಪಾರ್ಗೆ ಅದು ಕಾಯ್ತಾ ಇರಲಿ. ನಾವು ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಈ ಕಡೆ. ಇದನ್ನು ಅಂಟಿಸ್ಕೊಳ್ಳೋಣ. ಇದಕ್ಕೆ ನೋಡಿ 1 ಕಪ್ಪು ತುಪ್ಪ, ಎಷ್ಟು ರವೆ ತೊಗೊಂಡಿದ್ದೀನೋ ಅದೇ ಪ್ರಮಾಣದ ನಂದಿನಿ ತುಪ್ಪ ಹಾಕ್ತಾ ಇದ್ದೀನಿ ಇಲ್ಲಿ. ಸ್ನೇಹಿತರೆ, 1 ಕಪ್ ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಕಾಯಬೇಕು. ಏನಪ್ಪ ಇಷ್ಟೊಂದು ತುಪ್ಪ ಹಾಕಬೇಕಾ ಅಂತ ಸ್ವಲ್ಪ ಡೌಟ್ ಬರ್ಬೋದು. 1 ಕಪ್ ರವೆಗೆ 1 ಕಪ್ ತುಪ್ಪ ಬೇಕೇ ಬೇಕು. ನಿಮಗೆ ತುಪ್ಪ ಜಾಸ್ತಿ ಆಯಿತು ಅನಿಸಿದ್ರೆ ಅರ್ಧ ಕಪ್ ತುಪ್ಪ ತೊಗೊಳ್ಳಿ, ಇನ್ನು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಳ್ಳಿ. ಮನೇಲಿ ಉಪಯೋಗಿಸೋಂಥ ಎಣ್ಣೆನೇ ಹಾಕೋಬೋದು, ಏನು ತೊಂದರೆ ಇಲ್ಲ, ಅದು ಚೆನ್ನಾಗೇ ಬರುತ್ತೆ. ತುಂಬ ಸಮಯ ಏನು ಬೇಕಾಗಿಲ್ಲ. ಇದಕ್ಕೆ ಒಂದು 15ರಿಂದ 20 ನಿಮಿಷದೊಳಗಡೆ ಸಜ್ಜಿಗೆನ ಆರಾಮಾಗಿ ತಯಾರಿಸ್ಬೋದು ಮನೆಯಲ್ಲಿ. ಸ್ನೇಹಿತರೆ, ತುಪ್ಪ ಕಾದಿದೆ. ಇದಕ್ಕೆ 1 ಕಪ್ ಚಿರೋಟಿ ರವೆ ಇಲ್ಲಿಗೆ ಹಾಕೋತಾ ಇದ್ದೀನಿ ನಾನು. ಇದನ್ನು ಒಂದು ಸಲ ಕೂಡಿಸ್ಕೊಳ್ಳೋಣ. ಕೂಡಿಸ್ಕೊಂಡು ಇದಕ್ಕೇ ನೋಡಿ, ಒಂದು 10 ಗೋಡಂಬಿ ತೊಗೊಂಡು ಅದನ್ನು ಅರ್ಧ ಮಾಡಿದ್ದೀನಿ. ಒಂದು 20 ಗೋಡಂಬಿ ಆಗಿದೆ ಇದನ್ನು ಇಲ್ಲೇ ಹಾಕೊಂಬಿಡೋಣ. ಜೊತೆಗೆ ಒಂದು ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು, ಅಥವಾ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ದ್ರಾಕ್ಷಿ ಇಲ್ಲಿಗೆ ಹಾಕೊಂಬಿಡೋಣ.
ಇದೇನಕ್ಕೆ ಇಲ್ಲಿಗೆ ಹಾಕ್ಕೊಳ್ಳೋದು ಅಂದರೆ ನಿಮಗೆ ರವೆ ಹುರಿಯೋದು ತುಂಬ ಕನ್ಫ್ಯೂಷನ್ ಇರುತ್ತೆ, ಎಷ್ಟು ಹುರಿಬೇಕು ಏನು ಅನ್ನೋದು ಗೊತ್ತಾಗಲ್ಲ. ಸೊ ಇದರಲ್ಲಿ ಒಂದು ಟ್ರಿಕ್ಸು ಏನಪ್ಪ ಅಂತಂದರೆ, ನಾವು ಹುರಿಯುವಾಗ ದ್ರಾಕ್ಷಿ ಏನಿರುತ್ತಲ್ಲ ಅದು ಕಲರ್ ಚೇಂಜ್ ಆಗಿ ತೇಲಕ್ಕೆ ಶುರು ಆಗುತ್ತೆ. ಸೊ ಅದು ತೇಲಕ್ಕೆ ಶುರು ಆಗಿದೆ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಆಗಿರುತ್ತೆ. ಹಂಗಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಅಂದರೆ ನಮ್ಮ ರವೆ ಕೂಡ ಹುರಿದಿದ್ದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಹುರ್ಕೊಂಡ್ರೆ ಒಳ್ಳೆಯದು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ರವೆ ಕಲರ್ ಬೇಗ ಚೇಂಜ್ ಆಗೋಗುತ್ತೆ. ಆದರೆ ಒಳಗಡೆ ಪೂರ್ತಿ ರೋಸ್ಟ್ ಆಗಿರಲ್ಲ ಕರೆಕ್ಟಾಗಿ ಅದು. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋದು ತುಂಬ ಒಳ್ಳೆಯದು. ಮತ್ತು ಈ ಸಜ್ಜಿಗೆ ಮಾಡುವಾಗ ಚಿರೋಟೆ ರವೆನೇ ಬಳಸಿ. ಕೆಲವರು ಬನ್ಸಿ ರವೆ ಉಪಯೋಗಿಸ್ತಾರೆ, ಕೆಲವರು ಅಕ್ಕಿತರಿ ರವೆ ಉಪಯೋಗಿಸ್ತಾರೆ, ಇನ್ನು ಕೆಲವರು ಮೀಡಿಯಂ ರವೆ ಕೂಡ ಉಪಯೋಗಿಸ್ತಾರೆ. ಸಜ್ಜಿಗೆ ಅಂದರೆ ಸಪಾದ ಭಕ್ಷ್ಯ ಏನಿದೆ ಅದು ನೀವು ಚಿರೋಟೆ ರವೆಯಲ್ಲಿ ಮಾಡಿದ್ರೇ ಟೇಸ್ಟ್ ಬರೋದು. ಬೇರೆ ಯಾವ ರವೆಯಲ್ಲಿ ಹಾಕಿದ್ರೂ ಅಷ್ಟು ಟೇಸ್ಟ್ ಬರೋದಿಲ್ಲ. ಸ್ನೇಹಿತರೆ, ಕೆಲವ್ರಿಗೆ ನಾವು ಸಕ್ಕರೆ ತಿನ್ನಲ್ಲ, ಬೆಲ್ಲ ಹಾಕೋಬೋದಾ ಬೇಡವಾ ಅನ್ನೋಂತೆಲ್ಲ ಡೌಟ್ ಇರುತ್ತೆ. ಸೊ ಡೌಟ್ ಪಡೋ ಅವಶ್ಯಕತೆ ಏನಿಲ್ಲ, ಖಂಡಿತ ಹಾಕೋಬೋದು. ನಾವೇನು ಸಕ್ಕರೆ ಪ್ರಮಾಣ ತೊಗೊಂಡ್ವಲ್ಲ ಇವಾಗ ಹಾಕುವಾಗ ಅದೇ ಪ್ರಮಾಣದಲ್ಲಿ ಬೆಲ್ಲ ತೊಗೋಬೋದು. ನೀವು 2 ಕಪ್ಪು ನೀವು ತುರಿದಾದರೂ ಹಾಕಿ, ಉಂಡೆ ಆದರೂ ಹಾಕಿ, ಒಟ್ಟಿನಲ್ಲಿ 2 ಕಪ್ ಆಗೋಷ್ಟು ಹಾಕಿ ಅಷ್ಟೇ. ತುರಿದು ಎಲ್ಲ ಹಾಕಿದ್ರೆ ಬೇಗ ಕರಗೋಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ಸಮಯ ತಗೊಳುತ್ತೆ ಅಷ್ಟೇ. ಬೆಲ್ಲ ಪೂರ್ತಿ ಕರಗುತ್ತಲ್ಲ ಆ ಟೈಮಲ್ಲಿ ನೀವು ಅದನ್ನು ಡೈರೆಕ್ಟಾಗಿ ಇಲ್ಲಿ ರವೆಗೆ ಶೋಧಿಸ್ಕೊಂಡು ಹಾಕ್ಕೊಳ್ಳಿ ಒಂದ್ಸಲ ಅಷ್ಟೇ. ಅದೊಂಥರ ಚೆನ್ನಾಗಿರುತ್ತೆ. ಅದು ಬೆಲ್ಲದ ಕೇಸರಿಬಾತು ಸೂಪರ್ ಆಗಿರುತ್ತೆ. ಅದನ್ನು ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆಯ ಪ್ರಸಾದಕ್ಕೆ ಸಕ್ಕರೆ ಹಾಕಿದ್ರೇ ಒಳ್ಳೆ ರುಚಿ ಕೊಡುತ್ತೆ. ರವೆ ಉರಿತಾ ಇದ್ರೆ ಈ ತುಪ್ಪದ ಜೊತೆ ಘಮ 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 ಅಂತ ಪರಿಮಳ ಬರ್ತಾ ಇದೆ, ಸಖತ್ತಾಗಿದೆ. ಸ್ನೇಹಿತರೆ, ನಾವು ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿರೋವಂಥ ಹಾಲು, ನೀರು ಮತ್ತು ಸಕ್ಕರೆ ಮಿಶ್ರಣ ಏನು ಕಾಯಕ್ಕಿಟ್ಟಿದ್ವಿ ಆಗಲೇ ಕುದಿಯಕ್ಕೆ ಬಂದಿದೆ. ನಾವು ಹುರಿತಾ ಇರೋವಂಥ ರವೆ ಕೂಡ ಆಲ್ಮೋಸ್ಟ್ ಆಗಿದೆ ನೋಡಿ. ದ್ರಾಕ್ಷಿ ನಾವೇನು ಹಾಕಿದ್ವಿ ಎಲ್ಲ ಮೇಲ್ಗಡೆ ಉಬ್ಕೊಂಡು ತೇಲ್ತಾ ಇದೆ. ಸೊ ಇನ್ನೊಂದು ಚೂರು ಆಗಬೇಕದು, ಅದು ಕಲರ್ ಚೇಂಜ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಕಲರ್. ಸೊ ಅದು ಬಂತು ಅಂದರೆ ನಮ್ಮ ರವೆ ಕೂಡ ಪೂರ್ತಿ ಹುರಿದಿದ್ದು ಆಗಿದೆ ಅಂತ ನೋಡಿ. ಇಲ್ಲಿ ದ್ರಾಕ್ಷಿ ಎಲ್ಲ ಆಗಿದೆ ನೋಡಿ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ನೋಡಿ. ಇದಕ್ಕೆ ಇವಾಗ ಇಲ್ಲಿ ಕುದೀತಾ ಇರೋವಂಥ ಹಾಲು, ನೀರು, ಸಕ್ಕರೆ ಮಿಶ್ರಣನ ಸೇರಿಸ್ಬಿಡೋಣ. ನಿಧಾನಕ್ಕೆ ಸೇರಿಸ್ಕೊಳ್ಳಿ. ಸ್ನೇಹಿತರೆ ನೋಡಿ, ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್, ಮುಕ್ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಇದಕ್ಕೆ ಹಾಕೊಂಬಿಡೋಣ. ನೋಡಿ, ನೀರು ಹಾಕಿದ್ದೀವಿ. ಸತ್ಯನಾರಾಯಣ ಸ್ವಾಮಿ ಪ್ರಸಾದಕ್ಕೆ ಬಾಳೆಹಣ್ಣು ಇಂಪಾರ್ಟೆಂಟು. ನೀರು ಹಾಕಿದ ತಕ್ಷಣ ಬಾಳೆಹಣ್ಣು ಹಾಕೊಂಡ್ಬಿಡಿ ಅದಕ್ಕೆ. ನೀರು ಹಾಕಿದ ಒಂದು 2 ನಿಮಿಷದಲ್ಲಿ ನಮ್ಮ ಸಜ್ಜಿಗೆ, ಕೇಸರಿಬಾತ್ ಅಥವಾ ಸಪಾದ ಭಕ್ಷ್ಯ ಏನಿದೆ ರೆಡಿಯಾಗೋಗುತ್ತೆ. ನೋಡಿ, ನಾವು ಇಲ್ಲಿ ತನಕ 1 ಕಪ್ ರವೆ, 1 ಕಪ್ ತುಪ್ಪ, 2 ಕಪ್ ನೀರು, 1 ಕಪ್ ಹಾಲು ಮತ್ತು 1 ಕಪ್ಪು ಬಾಳೆಹಣ್ಣು ತೊಗೊಂಡಿದ್ದೀವಿ ನಾವು. ಬಾಳೆಹಣ್ಣು ಹಾಕಿದ್ಮೇಲೆ 1 ನಿಮಿಷ ಅಷ್ಟೇ, ತುಂಬ ಹೊತ್ತು ಇರಬೇಕಂತನೂ ಏನಿಲ್ಲ. ಹಾಕ್ಬಿಟ್ಟು ಒಲೆ ಆಫ್ ಮಾಡಿಬಿಟ್ರೆ ಆಗೋಯ್ತು. ಅದು ಬಿಸಿ ಇರುತ್ತಲ್ಲ ಅದಕ್ಕೆ ಮಿಕ್ಕಿದ್ದೆಲ್ಲ ಬೆಂದೋಗುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಸಪಾದ ಭಕ್ಷ್ಯ, ಸಜ್ಜಿಗೆ ಅಥವಾ ಕೇಸರಿಬಾತು ರೆಡಿ ಆಗೋಯ್ತು. ತುಂಬಾ ಸಿಂಪಲ್ ರೆಸಿಪಿ. ಇದೇ ರೀತಿ ಯಾವ ಪ್ರಪೋರ್ಷನ್ಗೆ ಬೇಕಾದರೂ ಮಾಡ್ಬೋದು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಈಗ ನಾನೇನು ಪ್ರಪೋರ್ಷನ್ ತೋರಿಸ್ದೆ ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗಿ, ಡಬಲ್ ಮಾಡ್ಕೊಂಡು ಹೋಗಿ ಅಲ್ಲ. ಕಮ್ಮಿ ಕ್ವಾಂಟಿಟಿ ಬೇಕು ಅಂದರೆ ಅದನ್ನು ಅರ್ಧ ಇಳಿಸ್ಕೊಂಡು ಬನ್ನಿ ಅಷ್ಟೇ. ಇವಾಗ ನಾನು ಏನು ಪ್ರಮಾಣದಲ್ಲಿ ತೋರಿಸಿದ್ದೆ ಅದೇ ಪ್ರಮಾಣ ಇಟ್ಕೊಂಡು ನೀವು ಒಂದು 10 ಅಲ್ಲ, ಒಂದು 100 ಸಲ ಬೇಕಾದರೂ ಮಾಡ್ಬೋದು. ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ, ಏನು ಒಂಚೂರು ಚೇಂಜ್ ಆಗಲ್ಲ. ಕನ್ಸಿಸ್ಟೆನ್ಸಿ ಸೂಪರಾಗಿರುತ್ತೆ. ಸ್ನೇಹಿತರೆ, 2 ನಿಮಿಷ ಸೆಟ್ ಆಗಲಿ ಅಂತ ಬಿಟ್ಟಿದ್ದೆ. ನೋಡಿ, ಹೈ ಕ್ಲಾಸಾಗಿ ಬಂದಿದೆ ಸಜ್ಜಿಗೆ. ಗೋಡಂಬಿ, ದ್ರಾಕ್ಷಿ ಸಖತ್ತಾಗಿ ಕಾಣಿಸ್ತಾ ಇದೆ. ಒಂದ್ಸಲ ಹಿಂಗೆ ಇದನ್ನು ಟೇಸ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ನನಗಂತೂ ಕಾಯಕ್ಕಾಗ್ತಾ ಇಲ್ಲ. ಫಸ್ಟು ಟೇಸ್ಟ್ ಮಾಡ್ಬೇಕು ಅನಿಸ್ತಾ ಇದೆ. ಬನ್ನಿ ಫಸ್ಟ್ ಟೇಸ್ಟ್ ಮಾಡಿಬಿಡೋಣ. ಆಹಾ, ಬಾಯಲ್ಲಿ ಹಾಕ್ತಿರಂಗೆ ಆ ಏಲಕ್ಕಿ ಫ್ಲೇವರು ಜೊತೆಗೆ ತುಪ್ಪದ ಘಮ ಬಾಯಿ ಫುಲ್ಲು ಹರಡ್ಬಿಡುತ್ತೆ. ಜೊತೆಗೆ ನಾವು ಆ ತುಪ್ಪದಲ್ಲಿ ಹುರಿದಿರೋಂಥ ರವೆ ಏನಿದೆಯಲ್ಲ ಸಾಫ್ಟಾಗಿ ಸಿಗುತ್ತೆ ಬಾಯಿಗದು. ಜೊತೆಗೆ ನಾವು
ಹಾಕಿರೋ ಬಾಳೆಹಣ್ಣು, ಮಧ್ಯದಲ್ಲಿ ಒಂದೊಂದು ಫ್ರೈ ಆಗಿರೋ ಗೋಡಂಬಿ ಸಿಕ್ತು. ಆ ಗೋಡಂಬಿ ತುಪ್ಪದಲ್ಲಿ ಫ್ರೈ ಆಗಿರೋದು ಬಾಯಲ್ಲಿ ಸಿಕ್ಕಿದ್ರೆ ಅದು ಒಂಥರ ಹೈಲೈಟ್ ಅದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲೇ ಸುಲಭವಾಗಿ ಸಪಾದ ಪಕ್ಷ ಅಂದರೆ ಸಜ್ಜಿಗೆ, ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಯಾವುದೇ ರೀತಿ ವ್ರತ ಪೂಜೆ ಏನು ಬೇಕಾದರೂ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಸುಮ್ಮನೆ ಈವ್ನಿಂಗ್ ಸ್ನ್ಯಾಕ್ಗೋ ಇಲ್ಲ ಡೆಸರ್ಟ್ ಏನಾದರೂ ಬೇಕು ಅಂದರೆ ಈ ಥರ ಒಂದು ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು 15ರಿಂದ 20 ನಿಮಿಷದಲ್ಲಿ ಪೂರ್ತಿ ಆಗಿಬಿಡುತ್ತೆ. ಸೊ ಇದೇ ರೀತಿ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ತಿಂತಾ ಇರಿ, ಎಕ್ಸಸೈಸ್ ಮಾಡಿ, ಆರಾಮಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಮಸ್ಕಾರ.